ಸರ್, ಈಗ ನಾವು ಜನ್ಮ ದಿನಾಚರಣೆ ಆಚರಿಸೋಕ್ಕೆ ಪರ್ಮಿಷನ್ ಕೇಳ್ತಾ ಇದ್ದೀರಾ, ಅದ್ರ ಜೊತೆಗೆ ನಮಗೆ 10 ಗುಂಟೆ ಬೇಕು ಅಲ್ಲಿ ಸ್ಮಾರಕ ಕಟ್ಟಕ್ಕೆ ಅಂತ ಹೇಳಿದ್ರೆ ಅದ್ರದ್ದು ಏನೇನು ನಡೀತಾ ಇದೆ ಸರ್? ಇದು ಏನೋ ಕೊಡ್ಬೋದಾ ನಮ್ಮ ಸರ್ಕಾರ ಅಂತ ಹೇಳಿ? ನೋಡಿ, ಈಗಾಗಲೇ ನಾವು ಅರ್ಜಿಗಳನ್ನು ಸಾಕಷ್ಟು ಮನವಿ ಪತ್ರಗಳನ್ನು ಕಳೆದ 10-15 ವರ್ಷಗಳಿಂದ ಕೊಡ್ತಾನೆ ಬರ್ತಾ ಇದ್ದೀವಿ. ಯಾವ ಕಾರಣಕ್ಕೂ ಗೊತ್ತಿಲ್ಲ, ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಯಾವುದೇ ಸರ್ಕಾರ ಬಂದರೂ ಅದರ ಬಗ್ಗೆ ಸೂಕ್ತವಾದ ನಿರ್ಣಯ ಕೈಗೊಂಡಿಲ್ಲ. ಆದರೆ ಇಷ್ಟು ವರ್ಷಗಳ ನಂತರ ಒಂದು ಉತ್ತಮ ಬೆಳವಣಿಗೆ ಆಗಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ದಿವಸ ಸನ್ಮಾನ್ಯ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಆಗಿರ್ತಕ್ಕಂಥದ್ದು. ಇದು ಒಂದು ಹಂತಕ್ಕೆ ನಮ್ಮ ಬೇಡಿಕೆಗೆ ಸ್ಪಂದನೆ ಸಿಕ್ಕಿದೆ. ಮುಂದಿನ ಹಂತದಲ್ಲಿ 10 ಗುಂಟೆ ಜಾಗವನ್ನು ನಾವು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ, ಯಾಕೆ ಅಂತಂದರೆ ಈಗ ಸರ್ಕಾರದವರಾಗಲಿ ಅಭಿಮಾನ್ ಸ್ಟುಡಿಯೋದವರಾಗಲಿ ಹೇಳೋದು ಮೈಸೂರಿನಲ್ಲಿ 5 ಎಕರೆ ಜಾಗ ಕೊಟ್ಟಿದ್ದೀವಿ ಅಂತ. ತುಂಬ ಸಂತೋಷ, ಅದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಆದರೆ ಇಲ್ಲಿ ಅವರ ಅಂತಿಮ ಸಂಸ್ಕಾರ ಆದಂಥ ಜಾಗ, ಆ ಒಂದು ಕಾರಣದಿಂದ ನಮಗೆ ಇದು ಎಲ್ಲ ಅಭಿಮಾನಿಗಳಿಗೆ ಭಾವನಾತ್ಮಕವಾಗಿ ಇರ್ತಕ್ಕಂಥ ಒಂದು ಜಾಗ. ಎರಡನೇ ವಿಚಾರ, ಈ ವಿಚಾರವಾಗಿ ಈಗಾಗಲೇ ಸರ್ಕಾರ ಕ್ರಮ ಕೈಗೊಂಡು 2017ರಲ್ಲೇ ಅಭಿಮಾನ್ ಸ್ಟುಡಿಯೋದವರೇ ಬರ್ಕೊಟ್ಟಿದ್ದಾರೆ. 10 ಗುಂಟೆ ಜಾಗವನ್ನು ನಾವು ಉಚಿತವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡ್ತೀವಿ, ನೀವು ಅದನ್ನು ಸ್ಮಾರಕ ಮಾಡಿ ಅಂತೇಳಿ ಅವರೇ ಬರ್ಕೊಟ್ಟಿದ್ದಾರೆ. ಅವರು ಬರ್ಕೊಟ್ಟ ನಂತರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ 10 ಗುಂಟೆ ಜಾಗವನ್ನು ಗುರುತಿಸಿ ಅದಕ್ಕೆ ಚೆಕ್ಕುಬಂದಿಗಳನ್ನೆಲ್ಲ ನಿಗದಿಪಡಿಸಿ ಎಲ್ಲ ಆಗಿದೆ. ಅಂತಿಮ ಆದೇಶ ಆಗೋದಷ್ಟೇ ಬಾಕಿ ಇದೆ. ಈ ಹಂತದಲ್ಲಿ ಸರ್ಕಾರ ಮನಸ್ಸು ಮಾಡಿ ಒಂದು ಅಂತಿಮ ಆದೇಶ, ಆ ಒಂದು 10 ಗುಂಟೆ ಜಾಗವನ್ನು ವಶಪಡಿಸ್ಕೊಂಡು ಅದಕ್ಕೆ ತಕ್ಕಂತೆ ಆದೇಶ ಮಾಡಬೇಕು ಅಂಥೇಳಿ ನಾವು ಈಗಾಗಲೇ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ದೀವಿ, ಮನವಿ ಪತ್ರಗಳನ್ನು ಕೂಡ ಕೊಟ್ಟಿದ್ದೀವಿ. ಸರ್, ಈಗ ಅಂದರೆ ಜನ್ಮದಿನಾಚರಣೆ ಆಚರಿಸೋಕ್ಕೆ ಏನಾದ್ರು ಸೋಮವಾರ ಪರ್ಮಿಷನ್ ಸಿಗ್ಬೋದಾ? ಸೋಮವಾರದಲ್ಲಿ ಏನಾದ್ರು ಆಗುತ್ತಾ ಅಂತ? ಖಂಡಿತ ನಮಗೆ ಆಶಾಭಾವನೆ ಇದೆ. ಸೋಮವಾರ ಮಾನ್ಯ ಉಚ್ಚ ನ್ಯಾಯಾಲಯವು ನಮ್ಮ ಒಂದು ಏನು ಬೇಡಿಕೆಯಂತೆ 75ನೇ ಜನ್ಮದಿನೋತ್ಸವವನ್ನು ಅಭಿಮಾನ್ ಸ್ಟುಡಿಯೋದ ಆವರಣದಲ್ಲಿ ಆಚರಣೆ ಮಾಡಲಿಕ್ಕೆ ನಮಗೆ ಅನುಮತಿ ಕೊಡ್ತಾರೆ. ಮೇ ಬಿ ಕೆಲವು ಕಂಡೀಷನ್ಸ್ ಹಾಕ್ಬೋದು. ಆ ಎಲ್ಲ ಕಂಡೀಷನ್ಸ್ಗೂ ನಾವು ಬದ್ಧರಾಗಿದ್ದೇವೆ. ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋ ವಿಚಾರದಲ್ಲಿರ್ಬೋದು ಅಥವಾ ಬೇರೆ ರೀತಿ ಅದರ ದುರ್ಬಳಕೆ ಆಗದೇ ಇರೋ ಹಾಗೆ ಕಳೆದ 3 ವರ್ಷಗಳಿಂದನೂ ನಾವು ಅಲ್ಲಿ ಮಾಡ್ಕೋತಾ ಬರ್ತಾಯಿದ್ದೀವಿ. ಕಳೆದ 3 ವರ್ಷಗಳಿಂದ ಜಿಲ್ಲಾಧಿಕಾರಿಗಳು VSS ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ಮತ್ತು VSS ವಿಷ್ಣು ಸೇನಾ ಸಂಘಟನೆ, ಈ ಎರಡೂ ಸಂಘಟನೆಗಳಿಗೆ ಅನುಮತಿಯನ್ನು ಕೊಡ್ತಾ ಬರ್ತಾಯಿದ್ದಾರೆ. ಈ ಬಾರಿ ಮಾತ್ರ ಏನು ಘಟನೆಗಳು ಆಗಸ್ಟ್ 8ರಿಂದ ಆಯಿತು, ಆ ಘಟನೆಗಳ ನಂತರ ನಮಗೆ ಅನುಮತಿ ಸಿಕ್ಕಿಲ್ಲ. ಹಾಗಾಗಿ ನಾವು ಈಗ ಹೈಕೋರ್ಟ್ ಕದವನ್ನು ತಟ್ಟಿದ್ದೇವೆ. ಸೋಮವಾರ ನಮಗೆ ಉತ್ತಮ ಆದೇಶ ಬರುವಂಥ ಭರವಸೆ ಇದೆ. ಈಗ ಕರ್ನಾಟಕ ರತ್ನ ಅನ್ನೋ ಒಂದು ಪ್ರಶಸ್ತಿ ಬಂದಿದೆ. ನೀವೇನು ತುಂಬ ದಿನಗಳ ಬೇಡಿಕೆ ಇತ್ತು, ಕೊಡಬೇಕು ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಘನ ಸರ್ಕಾರ ಕೊಟ್ಟಿರುವಂಥದ್ದು ಏನು ಹೇಳ್ತಾರೆ ಸರ್? ಒಂದು ಕಡೆ ಖುಷಿ, ಒಂದು ಕಡೆ ಅಸಂತೋಷ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸನ್ಮಾನ್ಯ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಂದು ಕಲಾಸೇವೆ, ಒಂದು 40 ವರ್ಷಗಳ ಕಲಾಸೇವೆ ಮಾಡಿದ್ದಾರೆ. ಅವರು ತೀರುವಾಗ 15 ವರ್ಷ ಆಯಿತು. ಇದು ಬೇಡಿಕೆ 15 ವರ್ಷದಿಂದನೂ ಇತ್ತು. ಇವತ್ತು ಸರ್ಕಾರ ಯಾವ ಪರಿಸ್ಥಿತಿಯಲ್ಲಿ ಘೋಷಣೆ ಮಾಡಿದೆ ಅಂದರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರದ ಸಮಾಧಿ ಧ್ವಂಸ ಆಗಿದೆ. ಒಂದು ಕಡೆ ಅಭಿಮಾನಿಗಳು ಕೆಂಡಮಂಡಲವಾಗಿದ್ದಾರೆ. ಸರ್ಕಾರಕ್ಕೂ ಒಂದು ಮುಜುಗರ ಆಗಿದೆ. ಈ ಮುಜುಗರನ ತಪ್ಪಿಸ್ಕೊಳ್ಳೋಕೆ ಇವತ್ತು ಸರ್ಕಾರ ಪ್ರೀತಿಯಿಂದ ಅಂತೂ ಕೊಟ್ಟಿಲ್ಲ ಅಂತ ನಾನು ಅನ್ಕೋತೀನಿ. ಒತ್ತಡದಿಂದ ಅವರು ಏನು ನುಳ್ಸ್ಕೊಳ್ಳೋಕ್ಕೆ ಅಭಿಮಾನಿಗಳು ಇವತ್ತೇನು ಆಕ್ರೋಶಗೊಂಡಿದ್ದಾರೆ, ಧ್ವಂಸ ಆಗಿರೋದ್ರ ಬಗ್ಗೆ, ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿಲ್ಲ ಅಂದ್ರ ಬಗ್ಗೆ ಏನಿತ್ತು, ಇವತ್ತು ಅವರು ಸರ್ಕಾರ ಈ ಎಲ್ಲದರಿಂದ ನಾವು ಅವರು ನುಳ್ಸ್ಕೊಳ್ಳೋಕ್ಕೆ ಇವತ್ತು ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೂ ನನಗೆ ತುಂಬ ಸಂತೋಷ ಆಗಿದೆ. ನಮ್ಮ ವಿಷ್ಣು ಸೇನಾ ಸಂಘಟನೆ ಟ್ರಸ್ಟ್ ವತಿಯಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇಂಥ ಸಂದರ್ಭದಲ್ಲಿ ಕೊಟ್ಟಿರೋದು ನಮಗೆ ತುಂಬ ಒಂಥರ ಖುಷಿ, ಒಂಥರ ದುಃಖ. ಇವತ್ತು ಒಂದು ಕಡೆ ಸಮಾಧಿ ಧ್ವಂಸ ಆಗಿದೆ, ಕಾರ್ಯಕ್ರಮಕ್ಕೆ ಸರ್ಕಾರ ನಮಗಿನ್ನೂ ಅನುಮತಿ ಕೊಟ್ಟಿಲ್ಲ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸದ್ಯಕ್ಕೆ ನಾವು ಇವಾಗ ಕರ್ನಾಟಕ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿರೋದಕ್ಕೆ ಅಭಿಮಾನಿಗಳು ತುಂಬ ಸಂತೋಷವಾಗಿದ್ದಾರೆ. ನಾನು ವೈಯಕ್ತಿಕ ಪರವಾಗಿ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಮಾಡಿರೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಸರ್, ಈಗ ಅಂದರೆ ಆಚರಿಸೋಕ್ಕೆ 2-3 ವರ್ಷದಿಂದ ಏನೋ ಪರ್ಮಿಷನ್ನ ಕೊಡ್ತಾ ಇರಲಿಲ್ಲ. ಈ ವರ್ಷ ಎಷ್ಟು ಹೋಪ್ ಇದೆ ಸರ್ ಕೊಡ್ಬೋದು ಅಂತ? ಸರ್, ಪರ್ಮಿಷನ್ನು ನಮಗೆ ಡಿ.ಸಿನೇ ಕೊಡ್ತಾ ಇರೋದು. 2017ರಿಂದ ಯಾವುದೂ ತೊಂದರೆ ಇರಲಿಲ್ಲ ನಮಗೆ. ಭಾರತೀಯ ಮೇಡಮ್ ಮೈಸೂರಿಗೆ ಹೋದ್ಮೇಲೆ ಕಾರ್ಯಕ್ರಮಗಳು ನಾವು ಮಾಡ್ಕೊಂಬರ್ತಾಯಿದ್ವಿ. ಅಭಿಮಾನ್ ಸ್ಟುಡಿಯೋ ಮಾಲೀಕರು ನಮ್ಮ ಹತ್ರ ಚೆನ್ನಾಗಿದ್ದರು.
ಒಂದು ಹೊಂದಾಣಿಕೆ ಇದ್ದಿದ್ದರಿಂದ ನಮ್ಗೆ ಯಾವುದೂ ತೊಂದರೆ ಆಗಿರಲಿಲ್ಲ. 17ರಲ್ಲಿ ಅವರೇ 10 ಗಂಟೆ ಬರ್ಕೊಟ್ರು. ಸರ್ಕಾರ DC ವಿ ಶಂಕರ್ ಏನು ಹೇಳಿದ್ರು, ಅವರೇ ಮುಂದಾಳತ್ವದಲ್ಲಿ ಬಂದರು. ಬಂದೆಲ್ಲ ಆಯಿತು, ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ. 2022 ನಾವೇನು 72ನೇ ಜನ್ಮದಿನೋತ್ಸವ ಮಾಡ್ತೀವಿ ಕಟೌಟ್ ಜಾತ್ರೆಗೆ. ಆ ಸಂದರ್ಭದಲ್ಲಿ ಅಭಿಮಾನ್ ಸ್ಟುಡಿಯೋ ಮಾಲೀಕ ಕಾರ್ತಿಕ್ ರವರು ನಮಗೆ ಪರ್ಮಿಷನ್ ಕೊಡ್ತಾರೆ ಕಾರ್ಯಕ್ರಮ ಮಾಡೋದಕ್ಕೆ. ಅದಾದಮೇಲೆ ಕೊಡೋದಿಲ್ಲ. ಅದಾದಮೇಲೆ ನಮ್ಮ ವಿರುದ್ಧ ಅವರು ತಿರುಗಿ ಬೀಳ್ತಾರೆ. ಕಳೆದ 6 ಕಾರ್ಯಕ್ರಮಗಳು ನಾವು DC ಕರ್ನಾಟಕ ಸರ್ಕಾರದಿಂದ ಜಿಲ್ಲಾಧಿಕಾರಿಗಳ ಅನುಮತಿಯಿಂದ ನಾವು ಕಾರ್ಯಕ್ರಮಗಳು ಮಾಡ್ಕೊಂಬಂದಿದ್ವಿ. ಯಾವುದೇ ಒಂದು ಕಂಪ್ಲೇಂಟ್ ಇರಲಿಲ್ಲ, ಏನೂ ಇರಲಿಲ್ಲ. ನಮಗೆ ಕಳೆದ 2 ಕಾರ್ಯಕ್ರಮಗಳಿಗೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ನಮಗೆ ತುಂಬ ತೊಂದರೆ ಕೊಟ್ಟರು. ನನ್ನ ಮೇಲೆ ಕೇಸ್ಗಳನ್ನ ಹಾಕಿದ್ರು. ಸಿಟಿ ಸಿವಿಲ್ ಕೋರ್ಟಲ್ಲಿ, ಮ್ಯಾಂಚೆಸ್ಟರ್ ಕೋರ್ಟ್ಗಳಲ್ಲಿ ಕಳೆದ 1 ವರ್ಷದಿಂದ ನಾವು ಕೋರ್ಟ್ ಕಲಿತಾ ಇದ್ದೀವಿ. ಯಾವ ಕೋರ್ಟ್ಗೂ ಅವರು ಒಂದು ಎವಿಡೆನ್ಸ್ ಕೊಟ್ಟಿಲ್ಲ. ಒಂದು ಕೇಸ್ ವಾಪಸ್ ತಗೋತಾರೆ, ಒಂದು ಎವಿಡೆನ್ಸ್ ಕೊಡ್ದಾನೆ. ಇಷ್ಟು ತೊಂದರೆಗಳು ಮಾಡ್ಕೊಂಬಂದಿದ್ದಾರೆ. ಅವ್ರ ಉದ್ದೇಶ ಈ ಸಮಾಧಿನ ಒಂದು ಧ್ವಂಸ ಮಾಡಬೇಕು. ಇದರಿಂದ ಏನಿದೆ ಗೊತ್ತಿಲ್ಲ, ರಾಜಕೀಯ ಷಡ್ಯಂತ್ರ ಇರ್ಬೋದು, ಅದು ಭೂಮಿ ಮಾರ್ಕೊಳ್ಳೋಕ್ಕೆ ಒಂದು ಷಡ್ಯಂತ್ರ ಇರ್ಬೋದು. ಹಲವು ಕಾರಣಗಳಿದೆ. ಹಲವು ಕಾರಣಗಳು ನಾವು ಕೇಳ್ಪಟ್ಟಿದ್ದೀವಿ. ಸರಿ, ಅವ್ರು ಏನಾರು ಮಾಡ್ಕೊಳ್ಳಿ, ನಮಗೆ ಆ ಸಮಾಧಿ ಧ್ವಂಸ ಮಾಡೋದು ಏನಿತ್ತು ಯಾವುದೇ ನಮ್ಮನ್ನು ಪಾರ್ಟಿ ಮಾಡಿಲ್ಲ, ಸರ್ಕಾರನೂ ಪಾರ್ಟಿ ಮಾಡಿಲ್ಲ. DC ಮೇನ್ ಜಿಲ್ಲಾಧಿಕಾರಿ ಪಾರ್ಟಿ ಮಾಡಬೇಕಾಯ್ತು, ತಹಸೀಲ್ದಾರ್ ಪಾರ್ಟಿ ಮಾಡಬೇಕಾಯ್ತು, ಯಾರನ್ನೂ ಮಾಡಿಲ್ಲ. ಅಧೀನ ಕಾರ್ಯದರ್ಶಿ ಅವ್ರನ್ನೂ ಮಾಡಿಲ್ಲ. ಏಕಾಏಕಿ ಈ ಗಣನ್ಯಾಯಾಲಯ ಒಂದೇ ದಿವಸದಲ್ಲಿ ಅವ್ರಿಗೆ ಆರ್ಡ್ರ್ ಪಾಸ್ ಮಾಡುತ್ತೆ. ಸರ್ಕಾರಕ್ಕೆ ಮತ್ತು ಗಣನ್ಯಾಯಾಲಯಕ್ಕೆ ಏನು ನಿಜ ಪರಿಸ್ಥಿತಿ ತಿಳಿಸದೆ ಅಲ್ಲಿ ಮಂದಿರ ಇರೋದು, ಅಭಿಮಾನಿಗಳು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಅಲ್ಲಿ ಜಾಗ ಏನಾಗಿದೆ 10 ಗುಂಟೆ ನಾವು ಬರ್ಕೊಟ್ಟಿದ್ದೀವಿ, ಸರ್ವೆ ಆಗಿದೆ. ಇದು ಯಾವುದೂ ಕೋರ್ಟ್ ಗಮನಕ್ಕೆ ತರದೆ ಮೈಸೂರಲ್ಲಿ ಸ್ಮಾರಕ ಆಗಿದೆ, ಇಲ್ಲಿ ನಾವು ಇಲ್ಲಿಕಲ್ ಸ್ಟ್ರಕ್ಕರು ನಾವು ಡೆಮಾಲಿಷ್ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು ಆರ್ಡ್ರ್ ತಗೊಂಡು ಅದು 2 ತಿಂಗಳೊಳಗಡೆ ಮಾಡಬೇಕಾಯ್ತು. 7 ತಿಂಗಳು ತಗೊಂಡು ನಮ್ಮ ಕಾರ್ಯಕ್ರಮಕ್ಕೆಲ್ಲ ನಾವೆಲ್ಲ ಆಯೋಜನೆ ಮಾಡ್ಕೊಂಡಿದ್ವಿ. ಸನ್ಮಾನ್ಯ DC ಅವರಿಗೆ 6ನೇ ತಿಂಗಳಲ್ಲಿ ನಾನು ಕಾರ್ಯಕ್ರಮಕ್ಕೂ ಅನುಮತಿ ಕೋರಿದ್ದೆ. ಅಭಿಮಾನ್ ಸ್ಟುಡಿಯೋ ಮಾಲೀಕರು ಅಭಿವೃದ್ಧಿಪಡಿಸಿಲ್ಲ, ಸೂಕ್ತ ಕ್ರಮ ತಗೊಳ್ಳಿ. ಮತ್ತು ಕಳೆದ 2 ಕಾರ್ಯಕ್ರಮಗಳಿಂದ ನಮಗೆ ಕಾರ್ಯಕ್ರಮಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ ಅಂತ ನಾನು ಮನವಿ ಸಲ್ಲಿಸಿದ್ದೆ ಮುಖ್ಯಮಂತ್ರಿಗಳಿಗೆ ಮತ್ತು ಅಧೀನ ಕಾರ್ಯದರ್ಶಿಯವರಿಗೆ. ಆದರೆ ಮುಖ್ಯಮಂತ್ರಿಗಳು ನಮಗೆ ಮನೆಗೆ ಸ್ಪಂದಿಸಿ, ಅಧೀನ ಕಾರ್ಯದರ್ಶಿ ಅವರು ಮನವಿಗೆ ಸ್ಪಂದಿಸಿ DC ಅವರಿಗೆ ಒಂದು ಆದೇಶ ಮಾಡಿ ಕಳಿಸ್ತಾರೆ. ಏನು ಇವತ್ತು ಅಭಿಮಾನ್ ಸ್ಟುಡಿಯೋದು ನೀವು ಸೂಕ್ತ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅಂತ DC ನಗರ ಜಿಲ್ಲಾಧಿಕಾರಿಗಳು ಜಗದೀಶ್ರವರು ನಾನು 7ನೇ ತಿಂಗಳಲ್ಲಿ ಹೋಗ್ತೀನಿ, ಮೊದಲ ವಾರದಲ್ಲಿ. ಅವರು ಯಾವುದಕ್ಕೂ ರಿಯಾಕ್ಷನ್ ಮಾಡಲ್ಲ, ಒಂದು ನಿರ್ಲಕ್ಷ್ಯ ಮಾಡ್ತಾರೆ. ಮಾಡ್ತೀವಿ ನೋಡೋಣ ಅಂತಾರೆ. ಇವತ್ತು ಈ ಸಮಾಧಿ ಧ್ವಂಸ ಆಗಿರೋದಕ್ಕೆ ನೇರ ಹೊಣೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಜಗದೀಶ್ರವರೇ ಅಂತ ಹೇಳ್ತೀನಿ. ನೇರ ಹೊಣೆ ಅವರೇ. ಅವರು ಒಂದು ನೋಟಿಸ್ ಕೊಟ್ಟಿದ್ದರೆ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ಡೆಮಾಲಿಷ್ ಆರ್ಡರ್ ತಗೊಂಡಿರೋದು ಈಚೆ ಬರ್ತಾಯಿತ್ತು, ಎಲ್ಲವೂ ಈಚೆ ಬರ್ತಾಯಿತ್ತು. ಅವ್ರು ಡೆಮಾಲಿಷ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಈ ಜಿಲ್ಲಾಡಳಿತ, ತಾಲೂಕು ಆಫೀಸ್ ಇರ್ಬೋದು, ಇವತ್ತು ಅಭಿಮಾನ್ ಸ್ಟುಡಿಯೋ ಮಾಲೀಕರ ಕೈಗೊಂಬೆ ಆಗಿರ್ಬೋದು, ನಮಗೆ ಗೊತ್ತಿಲ್ಲ. ಟೇಬಲ್ ಕೆಳಗಡೆ ಹೋಗಿರ್ಬೋದು, ಗೊತ್ತಿಲ್ಲ. ಅಂದರೆ ಕಾಣದ ಕೈಗಳು ಕೆಲಸ ಮಾಡ್ತದೆ. ಎಲ್ಲ ರಾಜಕಾರಣಿಗಳು ಇದ್ದಾರೆ ಹಿಂದೆ. ಪೊಲೀಸ್ ಇಲಾಖೆ ಯಾರೋ ಅಧಿಕಾರಿ, ಒಬ್ಬ ದೊಡ್ಡ ಅಧಿಕಾರಿ ಇದ್ದಾರಂತೆ, ಗೊತ್ತಿಲ್ಲ. ಇವತ್ತು ಆ ಪೊಲೀಸ್ ಇಲಾಖೆ ಬಳಸ್ಕೊಂಡು ನನ್ನ ಮೇಲೆ PCR ಹಾಕ್ಕೊಂಡು ಮತ್ತು ಮುಚ್ಚಳಿಕೆ ಬರೆಸ್ಕೊಂಡು ಇವತ್ತು ನನ್ನನ್ನು ಒಂದು ಮಟ್ಟಕ್ಕೆ ಕುಗ್ಗಿಸ್ಬೇಕು ಅಂತ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಸತತ ಪ್ರಯತ್ನ ಪಡ್ತಾ ಇದ್ದಾರೆ. ಪಟ್ಕೊಳ್ಳಿ, ನಾವು ತಲೆ ಕೆಡಿಸ್ಕೊಳ್ಳೋಣ. ನಾವು ನಮ್ಮನೆ ಕೆಲಸ ಏನು ಮಾಡ್ತಾಯಿಲ್ಲ.